ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ, ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ, ಸಿದ್ದರಾಮನೇ ಜಂಗಮ ಸಿದ್ದರಾಮನೇ ಜಂಗಮ, ಸಿದ್ದರಾಮನೇ ಜಂಗಮ, ಸಿದ್ದರಾಮನೇ ಜಂಗಮ. ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ, ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ, ಸಿದ್ದರಾಮನೇ ಜಂಗಮ, ಸಿದ್ದರಾಮನೇ ಜಂಗಮ. ಮಡಿವಾಳೆಯನೇ ಎನ್ನ ಹೆಸ ತಂದೆ, ಚೆನ್ನ ಬಸವಣ್ಣನೇ ಎನ್ನ ಪರಮಾರಾಧ್ಯರು, ಚೆನ್ನ ಬಸವಣ್ಣನೇ ಎನ್ನ ಪರಮಾರಾಧ್ಯರು, ಇಂತ್ರಿ ಇದೆ ಕಾಣೋ ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನ. ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ, ಬಸವಣ್ಣನೇ ಗುರು ಪ್ರಭು ದೇವರೇ ಲಿಂಗ, ಸಿದ್ದರಾಮನೇ ಜಂಗಮ, ಸಿದ್ದರಾಮನೇ ಜಂಗಮ, ಸಿದ್ದರಾಮನೇ ಜಂಗಮ. ಎನ್ನ ಪರಮ ಆರಾಧ್ಯರಾದಂತಹ ವಿಶ್ವಗುರು ಬಸವಣ್ಣನವರ ಪಾದಾರವಿಂದಗಳಲ್ಲಿ ಪುಣಬಟ್ಟು, ಎಲ್ಲ ನಮ್ಮ ಶರಣ ದಾರ್ಶನಿಕರ ಪಾದಾರವಿಂದಗಳಲ್ಲಿ ಪುಣಬಟ್ಟು, ನಾನು ಇವತ್ತಿನ ಚಿಂತನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಚಿಂತನೆ ಮಾಡುವಷ್ಟು ದೊಡ್ಡವನು ನಾನು ಅಲ್ಲ, ಆದರೆ ನನಗೆ ಎಷ್ಟು ತಿಳಿದಷ್ಟು ನಾನು ಚಿಂತನೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ದೀನಿ. ಸರ್ವರಿಗೂ ಶರಣು ಶರಣಾರ್ಥಿ. ಬಸವಣ್ಣನೇ ಗುರು ಅಂತ ಯಾಕೆ ನಮ್ಮ ದೇಶದವ್ರು ಕರೆದ್ರು ಅಂದ್ರೆ, ಬಸವಣ್ಣನ ತತ್ವ ಬಹಳ ದೊಡ್ಡದು, ಬಸವಣ್ಣನ ಆಚರಣೆ ಬಹಳ ದೊಡ್ಡದು, ಆಮೇಲೆ ಅವನ ನಡೆ ನುಡಿ ಬಹಳ ದೊಡ್ಡದು. ಅದಕ್ಕಾಗಿನೇ ಬಸವಣ್ಣನೇ ಗುರು ಪ್ರಭುದೇವರೇ ಲಿಂಗ ಅಂತ ಹೇಳಿದ್ರು. ಪ್ರಭುದೇವರು ಯಾಕೆ ಲಿಂಗ ಅಂತ ಕರೆದ್ರು ಅಂದ್ರೆ, ಪ್ರಭುದೇವರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿರ್ಲಿಲ್ಲ. ಅಲ್ಲಮ ಪ್ರಭುದೇವರು ಹೆಂಗಿದ್ರಂದ್ರೆ ಸಾಕ್ಷಾತ್ ಜಂಗಮ, ಯಾವುದೇ ಆಸೆ ಆಡಂಬರ ಏನೂ ಇರ್ಲಿಲ್ಲ. ಅವ್ರು ಏನು ಚಿಂತನೆ ಮಾಡ್ತಾ ಇದ್ರು ಅಂದ್ರೆ, ನಮ್ಮ ಅನುಭವ ಮಂಟಪ ಅಂದ್ರೆ ಸರ್ವರೆಲ್ಲರಿಗೂ ಒಳಿತಾಗ್ಬೇಕು ಅಂತ ಹೇಳಿ ವಿಚಾರ ಮಾಡ್ತಿದ್ರು. ಅದಕ್ಕೆ ಸಿದ್ದರಾಮನೇ ಜಂಗಮ. ಸಿದ್ದರಾಮ ಯಾಕೆ ಜಂಗಮ ಅನ್ಸ್ಕೊಳ್ತಾನೆ ಅಂದ್ರೆ, ಸಿದ್ದರಾಮ ಶಿವಯೋಗಿ ಎಲ್ಲರಿಗೂ ದಾಸೋಹವನ್ನ ಮಾಡ್ತಾ ಇದ್ರು. ಅನ್ನದಾಸೋಹ, ವಿದ್ಯೆ ದಾಸೋಹ ಮತ್ತು ಅಕ್ಷರ ದಾಸೋಹ ನಡೆಯುತ್ತಿರುವಾಗ ಸಿದ್ದರಾಮ ಶಿವಯೋಗಿಗಳು ಎಲ್ಲವೂ ಭಿಕ್ಷೆಯನ್ನ ಬಿಡ್ಕೊಂಡ್ ಬಂದು ನಂದೇನೂ ಇಲ್ಲ ಅಂತ ಹೇಳಿ ಬಸವಣ್ಣನವರಿಗೆ ನೀಡ್ತಾ ಇದ್ರು. ಆ ಬಸವಣ್ಣನವರಿಗೆ ನೀಡಿದಾಗ ಬಸವಣ್ಣನವರು ಅಂತಿದ್ರು, ಸಿದ್ದರಾಮ ನಿಂದ ಎಂತದು ವ್ಯಕ್ತಿತ್ವ ಅಂದ್ರೆ ನಂದೇನು ಇಲ್ಲ. ಅದಕ್ಕೆ ಸಿದ್ದರಾಮ ಅಂತ ಕರೆದ್ರು. ಸಿದ್ದರಾಮ ಅಂದ್ರೆ ಏನು? ಎಲ್ಲದಕ್ಕೂ ಸಿದ್ಧರಾಗಿರ್ತಕ್ಕಂಥ ರಾಮನ ಸ್ವರೂಪ ನೀನು ಸಿದ್ದರಾಮ ಶಿವಯೋಗಿ ಅಂತ ಹೇಳಿ. ಆಮೇಲೆ ಮಡಿವಾಳೆಯನೇ ಇನ್ನ ಹೆತ್ತ ತಂದೆ, ಮಡಿವಾಳ ಮಾಚಯ್ಯ ಅಂದ್ರೆ ಮಡಿವಾಳರು. ನನ್ನ ಹೆಸರು ಎಲ್ಲರೂ ಕೇಳಿದಾಗ ಬೆಂಗಳೂರು ಕಡೆದವ್ರು ನಿನ್ನ ಹೆಸರು ಮಡಿವಾಳಯ್ಯ ಅಂತ ಮಡಿವಾಳ್ರ ನೀವು ಅಂತಂತಿದ್ರು. ಅಂದ್ರೆ ಮಡಿವಾಳ ಮಾಚಾಯ ದೇವರು ಏನ್ ಮಾಡ್ತಿದ್ರು ಅಂದ್ರೆ ಅಕ್ಷರ ಕೆಲಸ,
ಕತ್ತೆಯ ಮೇಲೆ ಬಟ್ಟೆಯನ್ನ ಹೊತ್ತುಕೊಂಡು ಬಂದು ಬಟ್ಟೆಯನ್ನ ತೊಳೆದು ಹಾಕಿ ಅದನ್ನ ತೊಳೆದ್ರೂ ನಾನು ಏನು ಮಾಡಿಲ್ಲ ಅಂತ ಹೇಳುವಂತವರಿಗೆ ಮಡಿವಾಳರು ಅಂತ ಕರಿತಾ ಇದ್ರು. ಅಂತವರನ್ನು ಕೂಡ ಬಸವಣ್ಣ ಏನಂತ ಕರಿತಾನೆ, ಮಡಿವಾಳ ಏನೇ ನನ್ನ ಹೆತ್ತ ತಂದೆ, ಚೆನ್ನ ಬಸವಣ್ಣನೇ ಪರಮ ಆರಾಧ್ಯರು ಅಂತ ಹೇಳಿ ಅಕ್ಕಮಹಾದೇವಿ ಹೇಳ್ತಾಳ. ಚೆನ್ನ ಬಸವಣ್ಣನೇ ನನ್ನ ಪರಮ ಆರಾಧ್ಯರು ಅಂದ್ರೆ, ಚೆನ್ನ ಬಸವಣ್ಣನ ಯಾಕೆ ಅಕ್ಕಮಹಾದೇವಿ ಪರಮ ಆರಾಧ್ಯರು ಅಂತ ಕರೀತಾರೆ ಅಂದ್ರೆ, ಚೆನ್ನ ಬಸವಣ್ಣನವರು ಅಂತ ವೇದಾಭಿಮೂರ್ತಿಗಳಾಗಿದ್ರು. ಏನೂ ಮಾಡಿದ್ರು ಕೂಡ ಮಾಡದೇ ಇರತಕ್ಕಂತ ವ್ಯಕ್ತಿ ಅಂತ ತೋರಿಸ್ಕೊಳ್ತಾ ಇದ್ರು. ಆಮೇಲೆ ತಾಳೆಗೆರೆಯಲ್ಲಿ ಬರೆದಿಟ್ಟಂತಹ ನಮ್ಮ ವಚನ ಸಾಹಿತ್ಯವನ್ನ ಭಂಡಾರವನ್ನ ಹೊತ್ತುಕೊಂಡು ಉಳುವಿಗೆ ಬಂದು ಉಳಿಸಿಕೊಂಡಂತ ಶ್ರೇಯಸ್ಸು ಯಾರಿಗಾದ್ರೂ ಸಲ್ಲದಿದ್ರೆ ಅದು ನಮ್ಮ ಚೆನ್ನಬಸವಣ್ಣ ಅವರಿಗೆ ಸಲ್ತದೆ. ಅದಕ್ಕಾಗಿನೇ ಅಕ್ಕಮಹಾದೇವಿ ನಮ್ಮ ಪರಮಾರಾಧ್ಯರು ಯಾರಾದ್ರೂ ಇದ್ರೆ ನಮ್ಮ ಚೆನ್ನಬಸವಣ್ಣನೇ ಅಂತ ಹೇಳ್ತಾರೆ. ಅದಕ್ಕೆ ಇಂತಿ ತ್ರಿದೇಕಾನು ಚೆನ್ನ ಮಲ್ಲಿಕಾರ್ಜುನ, ಚೆನ್ನ ಮಲ್ಲಿಕಾರ್ಜುನನ್ನ ಎಲ್ಲಿ ಹೋದ್ರೂ ಮರೆಯಂಗಿಲ್ಲ ಅಕ್ಕಮಹಾದೇವಿ. ಏಕೆಂದ್ರೆ ಅಕ್ಕಮಹಾದೇವಿಗೆ ಪರಮ ಆರಾಧ್ಯ ಗುರು, ಆಮೇಲೆ ತಮ್ಮ ಒಂದು ಪ್ರಾತಸ್ಮರಣೀಯರಾದಂಥವ್ರು ಯಾರಾದ್ರೂ ಇದ್ರೆ ಚನ್ನಮಲ್ಲಿಕಾರ್ಜುನ, ಅದು ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಅಕ್ಕಮಹಾದೇವಿ ಅವರು ಭಾವಿಸ್ಕೊಂಡಿರ್ತಾರ. ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಏನಂದ್ರೆ, ಒಂದು ಒಳ್ಳೆತನ ಮಾಡ್ಬೇಕು ಅಂತ ಅಂದ್ರೆ ಒಂದು ಭಕ್ತಿ ಹುಟ್ಟಬೇಕು, ಒಂದು ಜ್ಞಾನ ಬರಬೇಕು, ಒಂದು ವಿದ್ಯೆ ಬರಬೇಕು, ನಾವೊಂದು ವೈರಾಗ್ಯ ಸ್ವರೂಪವನ್ನ ತಾಳಬೇಕು ಅಂತ ಅನ್ಕೊಂಡ್ರೆ ಒಬ್ಬ ಗುರುವಿನ ಮಾರ್ಗ ಬಹಳ ಮುಖ್ಯ. ಆಮೇಲೆ ಅನುಭವ ಬಹಳ ಮುಖ್ಯ. ಮತ್ತೆ ಅದ್ರ ಜೊತೆಗೆ ನಾವು ತಾತ್ವಿಕರ ವಿಚಾರಗಳನ್ನ ತಿಳ್ಕೋಬೇಕು. ಈಗ ನಮ್ಮ ಅಪ್ಪಾಜಿಯವರು, ಬಸವಾನಂದ ಅಪ್ಪಾಜಿಯವರು ಪ್ರತಿಯೊಂದು ಚಿಂತನೆಯನ್ನ ಮಾಡ್ತಾನೆ ಇರ್ತಾರೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವರು ಸಡನ್ ಆಗಿ ಯಾವುದೇ ವಿಚಾರವನ್ನ ಒಪ್ಪುವುದಿಲ್ಲ. ಆಳವಾಗಿ ತಿಳಿದುಕೊಂಡು ಅದನ್ನ ವಿಚಾರಣೆ ಮಾಡಿ, ಆಮೇಲೆ ಅದರ ಜೊತೆಗೆ ಒಂದು ಬಿಟ್ಟು 10 ಸಲ ವಿಚಾರ ಮಾಡ್ತಾರೆ. ಅದ್ರ ಬಗ್ಗೆ ಅಧ್ಯಯನ ಮಾಡಿ 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 ಜ್ಞಾನವನ್ನ ಸಂಪಾದನೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಸರಳವಾಗಿ ತಿಳಿಯುವಂತನೇ ವಚನಗಳನ್ನ ರಚನೆ ಮಾಡಿದ್ದಾರೆ. ಮತ್ತೆ ಅದರ ಜೊತೆಗೆ ಆರೋಗ್ಯವನ್ನ ನಮ್ಮೆಲ್ಲರಿಗೂ ಕೂಡ ಆರೋಗ್ಯವನ್ನ ನೀಡಿದ್ದಾರೆ. ಯಾವುದೇ ಮಟ್ಟದಲ್ಲಿ ಹೋಗ್ರಿ ನಿಮಗೆ ಯಾವುದೂ ಮಳೆ ನೀರು ಸಿಗುವುದಿಲ್ಲ. ಆದ್ರೆ ಮಳೆ ನೀರು ಸಿಗುವಂತದ್ದು ಎಲ್ಲಾದ್ರೂ ಇದ್ರೆ ನಮ್ಮ ಗುರುಬಸವ ಮಹಾಮನೆಯಲ್ಲಿ ಮಾತ್ರ. ಏಕೆಂದ್ರೆ ಆ ಮಳೆ ನೀರಿನಲ್ಲಿ ಎಂತ ಶ್ರೇಷ್ಠತೆ ಇದೆ ಅಂತಕ್ಕಂಥದ್ದನ್ನ ನಮಗೆ ಇವತ್ತಿನವರೆಗೂ ತೋರಿಸ್ಕೊಟ್ಟವ್ರು ಯಾರಾದ್ರೂ ಇದ್ರೆ ನಮ್ಮ ಬಸವಾನಂದ ಅಪ್ಪಾಜಿ ಅವರು ಅಂತ ಹೇಳಲು ನಮಗೆ ಹೆಮ್ಮೆ ಅನಿಸ್ತದೆ. ಅದರಿಂದ ಆರೋಗ್ಯವನ್ನ ನಾವೆಲ್ಲ ಉಳಿಸ್ಕೊಳ್ತೀವಿ. ಹಾಗಾಗಿ ನಮ್ಮ ಗುರುಗಳನ್ನ ಯಾರಾದ್ರೂ ಮಾಡ್ಕೋಬೇಕು ಅಂತ ಅನ್ಸ್ಕೊಂಡಿದ್ರೆ ಬಸವಣ್ಣನೇ ನಮ್ಮ ಗುರು ಅಂತ ನಾವೆಲ್ಲರೂ ಒಪ್ಕೊಳ್ಳೋಣ. ಬಸವಣ್ಣನೇ ನಮ್ಮ ತಂದೆ, ಬಸವಣ್ಣನೇ ನಮ್ಮ ತಾಯಿ, ಬಸವಣ್ಣನೇ ನಮ್ಮ ಬಂಧು ಎನಗೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿ ಒಂದು ಸಲ ಸಿದ್ದರಾಮ ಶಿವಯೋಗಿಗಳು ಹೇಳ್ತಾರೆ. ಅದಕ್ಕೆ ನಾವೆಲ್ಲರೂ ಕೂಡ ಒಂದೇ. ನಮ್ಮ ದೇಶ ಭಾರತ, ನಾವೆಲ್ಲ ಭಾರತಾಂಬೆಯ ಮಕ್ಕಳಂದ ಮೇಲೆ ಗುರು ಬಸವಣ್ಣನವರನ್ನ ವಿಶ್ವವೇ ಒಪ್ಪಿಕೊಂಡಿದೆ ಅಂದ ಮೇಲೆ ಭಾರತೀಯರೆಲ್ಲರೂ ನಾವು ಬಸವಣ್ಣನೇ ಗುರು ಅಂತ ಹೇಳಿ ಒಪ್ಪಿಕೊಳ್ಳ ಅಂತ ಹೇಳುತ್ತಾ ನನ್ನ ಚಿಂತನೆಯನ್ನ ಮುಗಿಸುತ್ತೇನೆ. ಸರ್ವರಿಗೂ ಶರಣು ಶರಣ.